ನಾರಾಯಣ ಗುರುಗಳಿಗೆ ಅವಮಾನ. ಇವತ್ತು ಪದ್ಮರಾಜ ಕೇಳ್ತಿದ್ದೇನೆ, ಪದ್ಮರಾಜ ಟ್ಯಾಬ್ಲು ಹಿಡ್ಕೊಂಡು ಮೆರವಣಿಗೆ ಮಾಡಿ BJPಯವರು ನಾರಾಯಣ ಗುರುಗಳಿಗೆ ಏನು ಮಾಡಿಲ್ಲ, ನಿಗಮ ಮಾಡಿಲ್ಲ, ಏನು ಅನುದಾನ ಕೊಟ್ಟಿಲ್ಲ ಅಂತ ಕೇಳಿದ್ರಲ್ಲ. ನಿಗಮ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ. 2 ಜನ ಮಂತ್ರಿಗಳನ್ನು ಕೊಟ್ಟದ್ದು, ಅದು ಕೂಡ ಒಂದು ಸೋಷಿಯಲ್ ವೆಲ್ಫೇರ್, ಮತ್ತೊಂದು ಇಂಧನ ಸಚಿವರು ಮಾಡಿತ್ತು. ನಿಗಮಕ್ಕೆ ಮಾಡಿದ್ದಾರೆ. ನಿಗಮವನ್ನು ನನಗೂ ನಿಗಮ ಕೊಟ್ಟಿದ್ದಾರೆ, ರವಿಶಂಕರ್ಗೂ ಕೊಟ್ಟಿದ್ದಾರೆ, ಹಾಲಪ್ಪನವರಿಗೆ ಕೊಟ್ಟಿದ್ದಾರೆ. ನೀವು ಎಲ್ಲಿ ಕೊಟ್ಟಿದ್ದೀರಿ ಹೇಳಿ ನನಗೆ, ಒಂದೇ ಒಂದು ಹೇಳಿ. ಅಷ್ಟು ಬೇಡ. ನೀವು ದಿವಸ ಅಷ್ಟು ನಮ್ಮ BJP ಮೇಲೆ ಹರಿಹಾಯ್ದ್ರಲ್ಲ, ಆಕ್ರೋಶ ಬಿಡ್ದ್ರಲ್ಲ. ಈಗ ನಿಮಗೆ ಹೇಳ್ತೇನೆ, ಇದೇ ಕಾಂಗ್ರೆಸ್ ಮೊನ್ನೆ ಬಜೆಟ್ಟಿನಲ್ಲಿ ನಾರಾಯಣ ಗುರು ನಿಗಮಕ್ಕೆ 1 ರೂಪಾಯಿ ಕೊಟ್ಟಿಲ್ಲ, ಸಿಂಗಲ್ ರೂಪಾಯಿ ಕೊಟ್ಟಿಲ್ಲ. ಆದರೆ ಇದೇ ಸಿದ್ದರಾಮಯ್ಯ, ಇದೇ DKC ಮಂಗಳೂರಿನಲ್ಲಿ ಹಜ್ ಭವನದ ನಿರ್ಮಾಣಕ್ಕೆ 10 ಕೋಟಿ ಕೊಟ್ಟಿದ್ದಾರೆ. ಎಷ್ಟು? 10 ಕೋಟಿ. ರಾಜ್ಯದ ವಕ್ಫ್ ಆಸ್ತಿಗಳ ರಕ್ಷಣೆಗೆ 100 ಕೋಟಿ ಕೊಟ್ಟಿದ್ದಾರೆ. ಮುಸ್ಲಿಂ ಮಹಿಳಾ ಸ್ವಸಹಾಯ ಗುಂಪು ರಚನೆಗೆ 10 ಕೋಟಿ ಕೊಟ್ಟಿದ್ದಾರೆ. ಮೌಲಾನಾ ಆಜಾದ್ ಶಾಲೆ ನಿರ್ಮಾಣಕ್ಕೆ 100 ಕೋಟಿ ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮಕ್ಕೆ 393 ಕೋಟಿ ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತ ಉದ್ಯಮಿಗಳ ಕೈಗಾರಿಕಾ ಅಭಿವೃದ್ಧಿಗೆ KSFCಯಿಂದ ಮೂಲಕ 10 ಕೋಟಿ ಕೊಟ್ಟಿದ್ದಾರೆ. ಕ್ರೈಸ್ತ ಸಮುದಾಯಕ್ಕೆ 200 ಕೋಟಿ ಕೊಟ್ಟಿದ್ದಾರೆ. ಯಾರು ಬಿಲ್ಲವರನ್ನು ಅವಹೇಳನ ಮಾಡಿದ್ದು? ಯಾರು ಬಿಲ್ಲವರನ್ನು ನಿರ್ಲಕ್ಷ್ಯ ಮಾಡಿದ್ದು? ಯಾರು ನಾರಾಯಣ ಗುರುಗಳಿಗೆ ಅವಮಾನ ಮಾಡಿದ್ದು? ನಾರಾಯಣ ಗುರು ವಸತಿ ಶಾಲೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಟ್ಟದ್ದು ನಮ್ಮ ಬಂಟ್ವಾಳದ ಪೂಂಜಾಲ್ಕಟ್ಟೆಯಲ್ಲಿ ವಸತಿ ಶಾಲೆ. ಇವತ್ತಿಗೂ ಶಾಲೆಯ BJP ಹೋದ ನಂತರ 1 ರೂಪಾಯಿ ಸಂಬಳ, ಅದರ ಬಾಡಿಗೆಗೆ ಹಣ ಕೊಡ್ತಾ ಇಲ್ಲ. ಇವರು ಇಷ್ಟವರೆಗೆ ಕೊಟ್ಟಿಲ್ಲ. ಎಂಥ ದುರಂತ! ಶಾಲೆಯನ್ನು ಮುಚ್ಚಬೇಕಾಗಿತ್ತು. ಕೋಟಿ ಚೆನ್ನೈ ಅಗ್ನಿವೀರರ ಸೈನಿಕ ತರಬೇತಿ ಶಾಲೆಯನ್ನು ಕೋಟ ಶ್ರೀನಿವಾಸ ಪೂಜಾರಿ ಅವರು ಉಡುಪಿಯಲ್ಲಿ ಮಾಡಿದರು. ಅದು ಮುಚ್ಚುವ ಪರಿಸ್ಥಿತಿ ಆಗ್ತಾ ಇದೆ. ಅಂದರೆ ಬಿಲ್ಲವರ ಯಾವುದೇ ಇದ್ದರೂ ಕೂಡ ಅದನ್ನು ಮುಚ್ಚಬೇಕಾ ಅನ್ನುವಂಥದ್ದು ಕಾಂಗ್ರೆಸ್ ನೀತಿ. ಆದರೆ ಓಟು ನಿಮಗೆ ಬಿಲ್ಲವರದ್ದು ಬೇಕು. ತಪ್ಪಿ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ, ಉಡುಪಿ ಜಿಲ್ಲೆಯ ಯಾವುದೇ ಒಬ್ಬ ಹಿಂದೂ ಬಿಲ್ಲವ, ಸನಾತನ ಧರ್ಮದ ಬಿಲ್ಲವ, ರಾಮಕೃಷ್ಣನನ್ನು ನಂಬುವ ಬಿಲ್ಲವ, ನಾರಾಯಣ ಗುರು ವಿವೇಕಾನಂದ ನಂಬುವಂಥ ಬಿಲ್ಲವ, ಅಥವಾ ಬಂಟನಿರ್ಬೋದು, ಅಥವಾ ಕುಲಾಲರಿರ್ಬೋದು, ಗಾಣಿಕರಿರ್ಬೋದು, ಮೊಗವೀರರಿರ್ಬೋದು, ಓಟು ಕೊಡೋದಿಲ್ಲ. ಇಲ್ಲಿ ಒಬ್ಬರು ನಮ್ಮ ನಿತಿನ್ರಿದ್ದಾರೆ, ಅವರಿಗೂ ಗೊತ್ತಿಲ್ಲ ನನಗೆ. ನಮ್ಮ ತುಳುನಾಡಿನ ಚರಿತ್ರೆಯನ್ನು ನಿಮಗೂ ಮಾಧ್ಯಮದವರಿಗೂ ತಿಳಿಸ್ತೀನಿ. ಕಡಲಾಯಿ ಮಡಲಾಯಿ ಒಕ್ಕೆಲಾಯಿ, ಕಡಲಾಯಿ ಮಡಲಾಯಿ ಒಕ್ಕೆಲಾಯಿ. ಬಿಲ್ಲವರು, ಬಂಟರು, ಮೊಗವೀರರು ಒಂದೇ ಮಣ್ಣಿನ, ಒಂದೇ ತಾಯಿಯ ಕೊಂಬೆಗಳು, ಬೇರೆ ಬೇರೆ ಅಲ್ಲ. ಬಿಲ್ಲವರ ಬರ್ಕೆ, ಬಂಟರ ಗುತ್ತು, ಮೊಗವೀರರ ಪಟ್ಟಣ. ಇದು ನಮ್ಮ ಜಾನಪದದ ಅಲ್ಲಿ ನೀವು ಓಡಿದರೆ ನಿಮ್ಗೆ ಗೊತ್ತಾಗುತ್ತೆ. ನಮ್ಮನ್ನು ಡಿವೈಡ್ ಮಾಡುವಂಥ ಕೆಲಸಕ್ಕೆ ಹೋಗಬೇಡಿ. ಬಿಲ್ಲವರು, ಬಂಟರು, ಮೊಗವೀರರು ಒಂದೇ ತಾಯಿಯ ಕುಡಿಗಳು. ಇದು ನಿಮ್ಮನ್ನು ಹೊಡೆಯುವಂಥ ಪ್ರಯತ್ನ ಮಾಡಿದರೆ ನೀವೇ ಹೊಡಿತೀರ ಹೊರತು ನಮ್ಮನ್ನು ಹೊಡೆಯಲಿಕ್ಕೆ ಆಗೋದಿಲ್ಲ. ಹಿಂದುತ್ವದ ನೆಲವನ್ನು ಹೊಡೆಯಲಿಕ್ಕೆ ಆಗೋದಿಲ್ಲ ಅಂತ ನಿಮಗೆ ಎಚ್ಚರಿಕೆಯನ್ನು, ಗಂಟೆಯನ್ನು ಈ ಸಂದರ್ಭ ಕೊಡ್ತಿದ್ದೇನೆ. ಮೊನ್ನೆ ಏನು ಹೇಳಿದರು ನಮ್ಮ DKC ಅವರು? ಕಮಲ ಕೆಸರಿನಲ್ಲಿದ್ದರೆ ಚೆನ್ನ, ಕಮಲ ಕೆಸರಿನಲ್ಲಿದ್ದರೆ ಚೆನ್ನ, ತೆನೆ ಹೊತ್ತ ಮಹಿಳೆ ಹೊಲದಲ್ಲಿದ್ದರೆ ಚೆನ್ನ, ದಾನ ಧರ್ಮ ಮಾಡುವಂಥ ಕೈ ಅಧಿಕಾರದಲ್ಲಿ ಚೆನ್ನ ಅಂತ ಹೇಳಿದರು DKC ಅವರೇ. ನಿಮ್ಮ ದಾನ ಧರ್ಮ ಮಾಡುವ ಕೈಯ ಮಂಗಳೂರಿನ ನಾಗೂರಿಯಲ್ಲಿ ಕುಕ್ಕರ್ ಬಾಂಬ್ ಇಟ್ಟಂಥ ಶಾರುಖ್ ನಿಮ್ಮ ಬ್ರದರ್ ಅಂತ ಹೇಳ್ತೀರ ನೀವು? ಅದು ನಿಮ್ಮ ಕೈ. DJ ಹಳ್ಳಿ KJ ಹಳ್ಳಿ ಪೊಲೀಸ್ ಸ್ಟೇಷನ್ಗೆ ನಿಮ್ಮ ಶಾಸಕರ ಅಂತ ಅಖಂಡ ಶ್ರೀನಿವಾಸ ಮೂರ್ತಿಯವರ ಮನೆಗೆ ಬೆಂಕಿ ಕೊಟ್ಟಂತಹ ಆ ನಿಮ್ಮ ಬ್ರದರ್ಸ್ಗಳ ಕೈಯಲ್ಲೋ ಅದು? ಇಲ್ಲಿ ಪ್ರವೀಣ್ ನೆಟ್ಟಾರನನ್ನು ಕೊಂದಂಥ ಕೈ, ಶಿವಮೊಗ್ಗದಲ್ಲಿ ಹರ್ಷನನ್ನು ಕೊಂದಂಥ ಕೈ, ಮೂಡಿಬುದ್ರೆಯಲ್ಲಿ ಪ್ರಶಾಂತರನ್ನು ಕೊಟ್ಟಂಥ ಕೈ, ಇವತ್ತು ಹುಬ್ಬಳ್ಳಿಯ ನೇಹಾ ಹಿರೇಮಠಗಳನ್ನು ಕೊಂದಂಥ ಕೈಯಲ್ವ ನಿಮ್ಮದು? ಅದು ನಿಮ್ಮ ಅದಕ್ಕೆ ಸಪೋರ್ಟ್ ಮಾಡುವ ಕೈ ಅಲ್ವಾ? ಅದಕ್ಕಿಂತ ದೊಡ್ಡ ಕೈ ಇನ್ನೂ ಹೇಳ್ತೇನೆ. ನಿಮ್ಮ ಆಪ್ತ ಕರ್ನಾಟಕದ ಗುತ್ತಿಗೆದಾರ ಸಂಘದ ಕೆಂಪಣ್ಣನ ಉಪಾಧ್ಯಕ್ಷ, ನಿಮ್ಮ ಆಪ್ತ ಅಂಬಿಕಾಪತಿಯ ಮನೆಯಲ್ಲಿ 42 ಕೋಟಿ ರೂಪಾಯಿ ನಗದು ಸಿಕ್ಕಿತ್ತಲ್ಲ ED ರೈಡ್ ಮಾಡುವಾಗ. ಇದು ದಾನ ಧರ್ಮದ ಹಣವಾ? ನಿಮ್ಮಲ್ಲಿ ನನ್ನ ಪ್ರಶ್ನೆ. ಆನಂತರ ಸಂತೋಷ್ ಕೃಷ್ಣಪ್ಪ ಅವರ ಮನೆಯಲ್ಲಿ
ಸಿದ್ದರಾಮಯ್ಯರ ಆಪ್ತ. ಮನೆಯಲ್ಲಿ 45 ಕೋಟಿ ನಗದು ಸಿಕ್ಕಿತ್ತಲ್ಲ, ಇದು ಯಾವ ದಾನ ಧರ್ಮ ಮಾಡಲಿಟ್ಟಂಥ ದುಡ್ಡು ಹೇಳಿ ನನಗೆ? ಎಲ್ಲಿಯ ದುಡ್ಡದು? ಯೋಚನೆ ಮಾಡಬೇಕು. ನಿಮ್ಮ ದಾನ ಧರ್ಮ ಮಾಡುವಲ್ಲ. ಕಮಲ ಈ ದೇಶದ ಉಸಿರು ಹಿಂದುತ್ವ, ಈ ದೇಶದ ಉಸಿರು ರಾಮ. ನಾವು BJP ಇದು ಮುಸ್ಲಿಂ ವಿರೋಧಿಗಳಲ್ಲ, ಕ್ರೈಸ್ತ ವಿರೋಧಿಗಳಲ್ಲ. ವಿರೋಧಿಗಳಾಗುತ್ತಿದ್ದರೆ ಮೊನ್ನೆ ಕತಾರ್ನಲ್ಲಿ 8 ಜನ ನಿವೃತ್ತ ನೇವಲ್ ಅಧಿಕಾರಿಗಳನ್ನು ಗಲ್ಲಿಗೇರಿಸಿದ್ದರು ಇಸ್ರೇಲ್ನ ಗುಪ್ತಚರರಂತ ಆಧಾರದ ಮೇಲೆ. ಅರಬ್ ದೇಶದ ಹಿಸ್ಟ್ರಿಯಲ್ಲಿ, ಚರಿತ್ರೆಯಲ್ಲಿ ಮರಣದಂಡನೆ ಆದ ಒಬ್ಬನೇ ಒಪ್ಪಿಗೆ ಮುಕ್ತಗೊಂಡಂಥ ಪ್ರಶ್ನೆ ಇಲ್ಲ. ಅದನ್ನು ಭಾರತದ ವಿದೇಶಾಂಗ ನೀತಿ ಎಷ್ಟು ಅದ್ಭುತ ಶಕ್ತಿಯಲ್ಲಿದೆ ಅನ್ನೋದಕ್ಕೆ ಮೋದಿ ಆ 8 ಜನವರನ್ನು ಬಿಡಿಸಿ ಭಾರತಕ್ಕೆ ವಾಪಸ್ ತಂದಿರುವುದನ್ನು ನಾನು ನೆನಪಿಸ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಅಬುದಾಬಿಯಲ್ಲಿ ಒಬ್ಬ ಹಿಂದೂ ಹರೀಶ್ ದೇವಾಡಿಗನ್ನಂಥವನು, ನಮ್ಮ ಯಜಮಾಡಿಯವನು, ಸತ್ಯನಾರಾಯಣ ಪೂಜೆ ಮಾಡಿದ ಅನ್ನುವಂಥ ಒಂದು ಕಾರಣಕ್ಕೆ 9 ತಿಂಗಳಲ್ಲಿ ಜೈಲಿನ ಹಾಕಿದರು. ಅದೇ ಅಬುದಾಬಿಯಲ್ಲಿ ಅವರು ಅಲ್ಲಾಹು ಅಕ್ಬರ್ ಅಂತ ಹೇಳಿದ್ರೆ ಅಲ್ಲಾಹ್ ಒಬ್ಬರೇ ದೇವರು, ಬೇರೆ ಯಾವ ದೇವರನ್ನು ಅವರು ನಂಬುವುದಿಲ್ಲ. ಅಂಥ ಊರಿನಲ್ಲಿ, ಕಟ್ಟ ಮುಸ್ಲಿಂ ಕಂಟ್ರಿಯಲ್ಲಿ 27 ಎಕರೆ ಜಾಗವನ್ನು ಸ್ವಾಮಿ ನಾರಾಯಣ ಮಂದಿರದವರಿಗೆ ತೆಗೆಸಿ 900 ಕೋಟಿ ರೂಪಾಯಿಯಲ್ಲಿ ಅದನ್ನು ಉದ್ಘಾಟನೆ ಮಾಡಿ, ಅಲ್ಲಿನ ಎಲ್ಲ UAEಯ ಎಲ್ಲ ದೊರೆಗಳನ್ನು ಕರೆಸಿ ಅವರ ಸಮ್ಮುಖದಲ್ಲಿ ರಾಮ ಮಂದಿರವನ್ನು ಅಲ್ಲಿಯ ವೀರ ನಾರಾಯಣ ಸ್ವಾಮಿಯನ್ನು ಉದ್ಘಾಟನೆ ಮಾಡಿ ಜೈ ಶ್ರೀರಾಮ್ ಅಂತ ಹೇಳಿಸಿದಂಥ ಒಬ್ಬ ತಾಕತ್ತಿರತಕ್ಕಂಥ ಒಬ್ಬ ಸಂತ ರಾಜರ್ಷಿ ಯಾರು ಅಂತ ಕೇಳಿದ್ರೆ ನಮ್ಮ ದೇಶದ ಪ್ರಧಾನಿ ಹೆಮ್ಮೆ ಪಡಬೇಕಾದಂಥದ್ದು. ಇವತ್ತು ರಾಮ ಮಂದಿರಕ್ಕೆ ವಿರೋಧ ಮಾಡಿದವರು ಯಾರು? ಇದೇ ಕಾಂಗ್ರೆಸ್ಸಿಗರು. 23 ಅಫಿದಾವಿತ್ಗಳನ್ನು ಹಾಕಿದ್ದಾರೆ ಕೋರ್ಟಿಗೆ. ಇದೇ ಕಪಿಲ್ ಸಿಬಲ್ ಮತ್ತು ರಾಜೀವ್ ಧವನ್ ಅನ್ನುವಂಥ BJPಯವರ 23 ವಕೀಲರು ಮಾಡಿದ್ದಾರೆ. ಇಲ್ಲಿ ಯಾವ ಕಾಲಕ್ಕೆ ಆಗಬಾರ್ದು. ಕಪಿಲ್ ಸಿಬಲ್ ಹೇಳಿದ, ರಾಮ ಮಂದಿರ ಆದರೆ ನಾನು ಸುಸೈಡ್ ಮಾಡಿಕೊಳ್ತೇನೆ ಅಂತ. ಸುಸೈಡ್ ಮಾಡಿಕೊಂಡಿದ್ದಾರೆ. ಅವರು ಕಾಂಗ್ರೆಸ್ ಬಿಟ್ಟು ಈಗ SP ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ. ಅಂದರೆ ಇಲ್ಲಿ ಹಾಕಿದರೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕು. SP ಸೇರಿದರೆ ಪ್ರಶ್ನೆ ಇಲ್ಲಲ್ಲ, ಅದು ನಾನು ಕಾಂಗ್ರೆಸ್ನಲ್ಲಿದ್ದಾಗ ಹೌದು, ಈಗ SP ಸೇರಿದ್ದೇನೆ, ನಾನು ಆತ್ಮಹತ್ಯೆ ಮಾಡಿಕೊಳ್ಳೋ ಪ್ರಶ್ನೆ ಬರುವುದಿಲ್ಲ ಅಂತ ಹೇಳಿದ್ದೇನೆ ಕಪಿಲ್ ಸಿಬಲ್. ಎಂಥ ಸ್ವಾಮಿ ಇದು? ಇವತ್ತು ಭಾರತ ಉಳಿಬೇಕು. ಭಾರತ, ಮೋದಿ ಭಾರತ ಅಂದರೆ ಏನು? ರಾಹುಲ್ ಭಾರತ ಅಂದರೆ ಏನು? ಮೋದಿ ಭಾರತ ಇದ್ದರೆ ಈ ದೇಶದಲ್ಲಿ ಇನ್ನೊಬ್ಬ ಶಿವಾಜಿ ಹುಟ್ಟಬಲ್ಲ. ಅದನ್ನು ನಿಲ್ಲಿಸಬೇಡಿ. ಧಾರ್ಮಿಕ ಕಾರ್ಯಕ್ರಮಗಳಿಗೂ ಮತಕ್ಕೂ ಮತ ಚುನಾವಣೆ ಏನೂ ಸಂಬಂಧ ಇಲ್ಲ. ಇದು ಇಲ್ಲಿನ ಭೂತನೇಮ, ಕೋಲ ಅದೆಲ್ಲ ತುಳುನಾಡಿನ ಜಾನಪದ, ಅದು ಒಂದು ಧಾರ್ಮಿಕ ಕಾರ್ಯಕ್ರಮ. ದಯವಿಟ್ಟು ನಿಮ್ಮಲ್ಲಿ ಭಾರತೀಯ ಜನತಾ ಪಾರ್ಟಿ ವಿನಂತಿಸ್ತಿದ್ದೇನೆ, ಅದನ್ನು ನಿಲ್ಲಿಸೋಕ್ಕೆ ಹೋಗಬೇಡಿ. ಅದು ಅದರಷ್ಟಕ್ಕೆ ನಡೀಲಿ. ಈ ಚುನಾವಣೆಗಳು ಯಾವ ರೀತಿಯಲ್ಲಿ ಇರಬೇಕು ಅದನ್ನು ನೀವು ಮಾಡಿ ಅಂತ ನಾನು ಹೇಳ್ತೇನೆ. ಮತ್ತು ಮೊನ್ನೆ ಇನ್ನೊಂದು ಸುದ್ದಿ ತಿಳಿಸ್ತಾ ಇದ್ದಾರೆ. ನಮ್ಮದು ಮೋದಿ ಬಂದಾಗ ನಾರಾಯಣಗುರುನ ವ್ರತಕ್ಕೆ ಅವರು ಮಾಲೆ ಹಾಕುವಾಗ ಇಲ್ಲಿ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದ ಅವರನ್ನು ಕರೀಲಿ, ಅವ್ರನ್ನ ನಾವು ಕರೆದಿದ್ದೀವಿ, ಅವರಿಗೆ ನಮಗೆ ನಡೀಲಿಕ್ಕೆ ಆಗೋದಿಲ್ಲ, ಅಲ್ಲಿ ಹೆಚ್ಚು ಹೊತ್ತು ನಿಲ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಚಿತ್ತರಂಜನಿಗೂ ಹೇಳಿದ್ದೆ, ಎಲ್ರಿಗೂ ಹೇಳಿದ್ದಾರೆ. ಕೆಲವರು ಬಿಟ್ಟು ಹೋಗಿರ್ಬೋದು, ಆಕಸ್ಮಿಕವಾಗಿ ಬಿಟ್ಟು ಹೋದು, ಯಾರಿಗೂ ಹೇಳಬಾರ್ದು ಅಂತಲ್ಲ. ಯಾಕಂದರೆ ಈ ಬಿಲ್ಲವರನ್ನು ಡಿವೈಡ್ ಮಾಡೋದಕ್ಕೆ ಏನೇನೋ ಸುಳ್ಳು ಫೇಕ್ ಸುದ್ದಿಗಳನ್ನು ಹರಡಿಸಿದ್ರೆ ಅದು ನಿಲ್ಲಿಸಬೇಕು. ನಾನು ಮತ್ತೊಮ್ಮೆ ತುಳುನಾಡಿನ ಎಲ್ಲ ನನ್ನ ಹಿಂದೂ ಬಾಂಧವರಲ್ಲಿ, ಕ್ರೈಸ್ತ ಬಾಂಧವರಲ್ಲಿ, ಮುಸಲ್ಮಾನ ಬಾಂಧವರಲ್ಲಿ ಹೇಳ್ತಾ ಇದ್ದೇನೆ, ಇವತ್ತು ಮೋದಿಯವರು ತ್ರಿವಳಿ ತಲಾಖ್ ತಂದದ್ದು ಭಾರತೀಯ ಮಹಿಳೆಯರು ಹೇಗಿರಬೇಕು ಹಾಗೇ ಮುಸ್ಲಿಂ ಮಹಿಳೆಯರಿರಬೇಕು. ನೀವು ಅಫ್ಘಾನಿಸ್ತಾನದ ಮಹಿಳೆಯರಿಗೆ ಆದ ಪರಿಸ್ಥಿತಿ ನಿಮಗೆ ಬರಬಾರ್ದು. ಪಾಕಿಸ್ತಾನದಲ್ಲಿರ್ತಕ್ಕಂಥ ಮುಸ್ಲಿಂ ಮಹಿಳೆಯರ ಪರಿಸ್ಥಿತಿ ಭಾರತ ಮಹಿಳೆಯರಿಗೆ ಬರಬಾರ್ದು. ಬಾಂಗ್ಲಾದೇಶದಲ್ಲಿರತಕ್ಕಂಥ ಮುಸ್ಲಿಮರ ಸಂಕಟ ಇಲ್ಲಿಯ ಮಹಿಳೆಯರಿಗೆ ಬರಬಾರ್ದು. ಸಿರಿಯಾ ಕುರಾನ್ ಅಂತ ಬರಬಾರ್ದು. ಭಾರತದ ಮಹಿಳೆಗೆ ಎಷ್ಟು ಸ್ವತಂತ್ರ ಇದೆಯೋ, ಭಾರತ ಮಹಿಳೆಗೆ ಎಂಥ ಗೌರವ ಇದೆಯೋ ಅಂಥ ಗೌರವ ಇಲ್ಲಿನ ಎಲ್ಲ ಮುಸಲ್ಮಾನ ಮಹಿಳೆಯರಿಗೆ ಸಿಗಬೇಕು ಅನ್ನುವಂತಹ ಒಂದು ಒಳ್ಳೆಯ ಉದ್ದೇಶದಿಂದ ಅದು ತ್ರಿವಳಿ ತಲಾಖ್ ತಂತಾರೆ ಹೊರತು ಮುಸ್ಲಿಂ ವಿರೋಧಿ ಅಲ್ಲ. ಮುಸ್ಲಿಂ ವಿರೋಧಿ ಆದರೆ ಸೌದಿ ಭಾರತ ಜೊತೆ ಇರುತ್ತಿರಲಿಲ್ಲ. 7 ಶಾಂತಿ ಪ್ರಶಸ್ತಿಯನ್ನು ಮುಸ್ಲಿಮನ 7 ದೇಶಗಳು ಸಿಕ್ಕಿದ್ರೆ ಭಾರತ ಚರಿತ್ರೆಯಲ್ಲಿ ಇಂದಿರಾ ಗಾಂಧಿ ಕೊಟ್ಟಿಲ್ಲ, ನೆಹರು ಕೊಟ್ಟಿಲ್ಲ, ಲಾಲ್ ಬಹದ್ದೂರ್ ಶಾಸ್ತ್ರಿ ಕೊಟ್ಟಿಲ್ಲ, ರಾಜೀವ್ ಗಾಂಧಿ ಕೊಟ್ಟಿಲ್ಲ, ಮನಮೋಹನ್ ಸಿಂಗ್ ಕೊಟ್ಟಿಲ್ಲ, PV ನರಸಿಂಹ ಕೊಟ್ಟಿಲ್ಲ, ಅಥವಾ ಬೇರೆ ಜನತಾ ಪಾರ್ಟಿ ಯಾವುದು ಸಿಕ್ಕಿಲ್ಲ. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ 7 ಶಾಂತಿ ಪ್ರಶಸ್ತಿಗಳು ಮುಸಲ್ಮಾನರು ಕೊಟ್ಟಿದ್ದರೆ ಅದು ನಿಮ್ಮೆಲ್ಲರ ಪ್ರಧಾನಿ ಮೋದಿಗೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನಮ್ಮ ತುಳುನಾಡಿನ ಎಲ್ಲ ಜನ ನಾಡಿದ್ದು 26 ಏಪ್ರಿಲ್ 26 ನಡೆದ ಚುನಾವಣೆ ತುಳುನಾಡಿನ ಮರ್ಯಾದೆಯ ಪ್ರಶ್ನೆ, ತುಳುನಾಡಿನ ಭವಿಷ್ಯದ ಪ್ರಶ್ನೆ. ಇಲ್ಲಿ ಯಾವ ಕಾಲಕ್ಕೂ SDPI ಮುಸ್ಲಿಂ ಲೀಗ್, ಇಲ್ಲಿ ಯಾವ ಕಾಲಕ್ಕೂ PFI ಮತ್ತೆ ಕಾಲಿಡಬಾರದು. ಇನ್ನು ಹಿಂದೂ ಮುಸ್ಲಿಂ ಗಲಾಟೆ ನಡೆಯಬಾರದು. ಸಾಮರಸ್ಯದ ಬದುಕು ನಮ್ಮ ತುಳುನಾಡಿನಲ್ಲಿ ಇಡಬೇಕು ಅಂತಾದರೆ ಬ್ರಿಜೇಶ್ ಚೌಟರಿಗೆ ಓಟ್ ಹಾಕಬೇಕು, BJPಯನ್ನು ಗೆಲ್ಲಿಸಬೇಕು. ಜಾತಿ ಅಂತ ಹೇಳುವವರಿಗೆ
ಚೊಂಬು ಕೊಟ್ಟು ಮನೆಗೆ ಕಳಿಸಬೇಕು ಅಂತ ಹೇಳಿಕೊಂಡು ಅವಕಾಶಕ್ಕೆ ವಂಚಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಬಂದಂಥ ಎಲ್ಲ ಮಾಧ್ಯಮದವರಿಗೆ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ.